ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾಳಿನ ಮುದ್ದು ಸೊಸೆ ಧಾರಾವಾಹಿಯ ಸಂಚಿಕೆಯಲ್ಲಿ ಕಥೆ ಸಂಪೂರ್ಣವಾಗಿ ಗಂಭೀರ ತಿರುವಿಗೆ ಹೋಗುತ್ತದೆ. ಇದು ಸಾಮಾನ್ಯ ಕುಟುಂಬ ಜಗಳದ ಭಾಗವಲ್ಲ. ಇಲ್ಲಿ ಅನುಮಾನ, ನಂಬಿಕೆ, ಸತ್ಯ ಅನ್ವೇಷಣೆ, ಸಾಕ್ಷಿ ಹಾಗೂ ಸತ್ಯದ ಜಯ ಈ ಎಲ್ಲ ಹಂತಗಳು ಕ್ರಮವಾಗಿ ಮೂಡಿಬರುತ್ತವೆ. ಈಗ ಸಂಪೂರ್ಣವಾಗಿ ವಿವರವಾಗಿ ಹಂತವಾಗಿ ನೋಡೋಣ. ಮೊದಲ ಭಾಗದಲ್ಲಿ ಮನೆಯ ವಾತಾವರಣ ತುಂಬ ಭಾರವಿರುತ್ತದೆ. ಎಲ್ಲರ ಮನಸ್ಸಿನಲ್ಲೂ ಒಂದು ಪ್ರಶ್ನೆ: ಭದ್ರ ನಿಜವಾಗಿಯೂ ತಪ್ಪು ಮಾಡಿದ್ದಾನಾ? ಆದರೆ ಈ ಅನುಮಾನಗಳ ನಡುವೆ ವಿದ್ಯಾ ಮಾತ್ರ ಸಂಪೂರ್ಣವಾಗಿ ಅವನ ಪರವಾಗಿ ನಿಂತಿರುತ್ತಾಳೆ. ಅವಳ ಮಾತಿನಲ್ಲಿ ಭಯಕ್ಕಿಂತ ನಂಬಿಕೆ ಜಾಸ್ತಿ ಕಾಣುತ್ತದೆ. ನನ್ನ ಗಂಡ ಈ ರೀತಿ ಮಾಡುವವನಲ್ಲ ಅನ್ನೋ ದೃಢ ನಿಲುವು ಅವಳ ಕಣ್ಣಿನಲ್ಲಿ ಕಾಣುತ್ತದೆ. ಈ ದೃಶ್ಯದಲ್ಲಿ ನಿರ್ದೇಶಕರು ವಿದ್ಯಾಳ ವ್ಯಕ್ತಿತ್ವವನ್ನು ತುಂಬಾ ಬಲವಾಗಿ ತೋರಿಸುತ್ತಾರೆ. ಅವಳು ಅಳುವ ಹೆಣ್ಣು ಅಲ್ಲ, ಸತ್ಯಕ್ಕಾಗಿ ಹೋರಾಡುವ ಹೆಣ್ಣು. ಶಿವರುದ್ರೇಗೌಡರ ಮುಂದೆ ವಿದ್ಯಾ ಮಾತಾಡುವ ದೃಶ್ಯ ತುಂಬಾ ಮಹತ್ವದ್ದು. ಅವಳು ಕೇವಲ ಬೇಡಿಕೊಳ್ಳುವುದಿಲ್ಲ, ಅವಳು ಯುಕ್ತಿಯಿಂದ ಮಾತನಾಡುತ್ತಾಳೆ. ನಾವು ನೋಡಿದ್ದದ್ದೇ ಸತ್ಯ ಆಗಬೇಕೆಂದು ಇಲ್ಲ ಅನ್ನೋ ಭಾವನೆ ಅವಳ ಮಾತಿನಲ್ಲಿ ಕಾಣುತ್ತದೆ. ಶಿವರುದ್ರೇಗೌಡರೂ ಕೂಡ ತಕ್ಷಣ ನಿರ್ಧಾರ ಮಾಡದೆ ಯೋಚಿಸುವ ಹಂತಕ್ಕೆ ಬರುತ್ತಾರೆ. ಇದು ಕಥೆಯ ಮೊದಲ ದೊಡ್ಡ ತಿರುವು. ಅಧಿಕಾರದ ಜಾಗದಲ್ಲಿ ಕುಳಿತವರು ಕ್ಷಣಕ್ಕೊಂದು ಯೋಚನೆ ಮಾಡುವುದು ಅದೇ ಆಶೆಯ ಬೆಳಕು. ಈ ವೇಳೆ ಚಿಕ್ಕಮಾವ ಹೇಳುವ ಮಾತು ಕಥೆಯ ಸಾರವಾಗುತ್ತದೆ. ಕಂಡದ್ದನ್ನು ಪರಿಶೀಲಿಸಬೇಕು ಅನ್ನೋ ಅರ್ಥದ ಮಾತು ಇಲ್ಲಿ ದೊಡ್ಡ ಸಂದೇಶ ನೀಡುತ್ತದೆ. ಇದರಿಂದ ಕಥೆ ಭಾವನಾತ್ಮಕ ಹಂತದಿಂದ ತನಿಖೆಯ ಹಂತಕ್ಕೆ ಬದಲಾಯಿಸುತ್ತದೆ. ಇನ್ನು ಮುಂದೆ ಮಾತು ಮಾತ್ರವಲ್ಲ, ಸಾಕ್ಷಿ ಬೇಕು ಅನ್ನೋ ನಿರ್ಧಾರ ಸ್ಪಷ್ಟವಾಗುತ್ತದೆ. ಇನ್ನೊಂದು ಕಡೆ ಸಾವಿತ್ರಿಯ ಆತುರತೆ ಅನುಮಾನ ಹುಟ್ಟಿಸುತ್ತದೆ. ಮದುವೆಯನ್ನು ತಕ್ಷಣ ಮುಗಿಸಬೇಕೆಂಬ ಅವಸರ ಅವಳೊಳಗಿನ ಭಯವನ್ನು ಸೂಚಿಸುತ್ತದೆ. ತಪ್ಪು ಮಾಡಿದವನು ಮಾತ್ರ ತ್ವರಿತವಾಗಿ ವಿಷಯ ಮುಚ್ಚಲು ಯತ್ನಿಸುತ್ತಾನೆ ಅನ್ನೋ ರೀತಿಯಲ್ಲಿ ಈ ದೃಶ್ಯ ಕಟ್ಟಲಾಗಿದೆ. ಇಲ್ಲಿ ನಿರ್ದೇಶಕರು ಸಂಭಾಷಣೆಗಿಂತ ಮುಖಭಾವಗಳಿಗೆ ಹೆಚ್ಚಿನ ಮಹತ್ವ ಕೊಡುತ್ತಾರೆ. ಅಜ್ಜಿ ಪಾತ್ರ ಇಲ್ಲಿ ಮಹತ್ವದ ಸ್ಥಾನ ಪಡೆಯುತ್ತದೆ. ಅವಳು ವಿದ್ಯಾಳ ಪರವಾಗಿ ನಿಲ್ಲುವ ಕ್ಷಣ ಕುಟುಂಬದ ನೈತಿಕ ತೂಕವನ್ನು ಬದಲಾಯಿಸುತ್ತದೆ. ಒಂದು ಕುಟುಂಬದಲ್ಲಿ ಹಿರಿಯರ ಮಾತು ಎಷ್ಟು ಬಲವೋ ಅದೇ ಬಲ ವಿದ್ಯಾಳಿಗೆ ಬೆಂಬಲವಾಗುತ್ತದೆ. ಈ ದೃಶ್ಯ ಪ್ರೇಕ್ಷಕರ ಮನಸ್ಸಿನಲ್ಲಿ ದೊಡ್ಡ ಸ್ಪಂದನೆ ಮೂಡಿಸುತ್ತದೆ. ಇದಾದ ನಂತರ ಶಿವರುದ್ರೇಗೌಡರು 2 ದಿನಗಳ ಸಮಯ ನೀಡುವುದು ಕಥೆಯಲ್ಲಿ ಉದ್ವಿಗ್ನತೆಯನ್ನು ಹೆಚ್ಚಿಸುವ ಕ್ರಮ. ಈಗ ಎಲ್ಲರ ಮನಸ್ಸಿನಲ್ಲೂ ಒಂದೇ ಪ್ರಶ್ನೆ: ಈ 2 ದಿನಗಳಲ್ಲಿ ಸತ್ಯ ಹೊರಬರುತ್ತದೆಯಾ? ಸಮಯದ ಮಿತಿ ಬಂದಾಗ ಕಥೆಯ ವೇಗ ಸಹಜವಾಗಿ ಹೆಚ್ಚುತ್ತದೆ. ವಿದ್ಯಾ ತನಿಖೆ ಆರಂಭಿಸುವುದು ಮತ್ತೊಂದು ಪ್ರಮುಖ ಹಂತ. ಅವಳು ಸಣ್ಣ ವಿಚಾರಗಳನ್ನು ಜೋಡಿಸಿ ಯೋಚಿಸುತ್ತದೆ. ಕೇಕ್ನ ವಾಸನೆ, ರುಚಿ, ನಡೆದ ಘಟನೆಗಳ ಕ್ರಮ ಇವೆಲ್ಲ ಅವಳ ಮನಸ್ಸಿನಲ್ಲಿ ಒಂದು ಚಿತ್ರ ರೂಪಿಸುತ್ತದೆ. ಅವಳು ಭಾವನೆಯಲ್ಲಿ ತೇಲುವುದಿಲ್ಲ, ಅವಳು ಯೋಚಿಸುತ್ತದೆ. ಇದು ಅವಳ ಬುದ್ಧಿಮತ್ತೆಯ ದೃಢೀಕರಣ. ಕೇಕ್ ಮಾದರಿಯನ್ನು ಪರೀಕ್ಷೆಗೆ ಕಳುಹಿಸುವುದು ಕಥೆಗೆ ನೈಜತೆಯನ್ನು ಕೊಡುತ್ತದೆ. ಈಗ ಸತ್ಯ ಮಾತಿನಿಂದ ಅಲ್ಲ, ವರದಿಯಿಂದ ಹೊರಬರುತ್ತದೆ. ಇದು ಪ್ರೇಕ್ಷಕರಲ್ಲಿ ಹೆಚ್ಚಿನ ನಿರೀಕ್ಷೆ ಹುಟ್ಟಿಸುತ್ತದೆ. ಒಂದು ಕಡೆ ಮದುವೆ ಸಿದ್ಧತೆ ನಡೆಯುತ್ತಿದ್ದರೆ ಇನ್ನೊಂದು ಕಡೆ ವರದಿ ಬರಲು ಕಾಯುವ ಉದ್ವಿಗ್ನತೆ. ಈ ಎರಡೂ ಸಮಾಂತರವಾಗಿ ಸಾಗುವ ದೃಶ್ಯಗಳು ಕಥೆಗೆ ಹೆಚ್ಚು ಉತ್ಸಾಹ ಕೊಡುತ್ತವೆ. ಮದುವೆ ಸಂದರ್ಭದಲ್ಲಿ ತಾಳಿ ಕಟ್ಟುವ ಕ್ಷಣಕ್ಕೆ ಬಂದಾಗ ಎಲ್ಲರೂ ಉಸಿರುಗಟ್ಟಿದಂತೆ ಕಾಣುತ್ತಾರೆ. ಅಷ್ಟರಲ್ಲಿ ವಿದ್ಯಾ ನಿಲ್ಲಿಸಿ ಎಂದು ಪ್ರವೇಶಿಸುವುದು ಕಥೆಯ ಉಚ್ಚ ಹಂತ. ಹಿಂದಿನ ಎಪಿಸೋಡ್ನಲ್ಲಿ ಕೊಟ್ಟ ಮಾತಿಗೆ ಈಗ ಫಲ ಸಿಗುತ್ತದೆ. ವರದಿ ಹೊರಬಂದಾಗ ಸತ್ಯ ಸ್ಪಷ್ಟವಾಗುತ್ತದೆ. ತಪ್ಪು ಮಿಶ್ರಣ ಮಾಡಿದ್ದು ದೃಢವಾಗುತ್ತದೆ. ಅನುಮಾನಗಳು ಕುಸಿದು ಬೀಳುತ್ತವೆ. ಶಿವರುದ್ರೇಗೌಡರ ಮುಖದಲ್ಲಿ ಪಶ್ಚಾತ್ತಾಪ ಮತ್ತು ಕೋಪ ಎರಡೂ ಕಾಣುತ್ತದೆ. ತಮ್ಮ ನಿರ್ಧಾರ ತಪ್ಪಾಡಿದ್ದೆಂಬ ಅರಿವು ಮತ್ತು ತಮ್ಮ ಕುಟುಂಬದ ಮೇಲೆ ನಡೆದ ವಂಚನೆಯ ಬಗ್ಗೆ ಆಕ್ರೋಶ, ಈ 2 ಭಾವನೆಗಳು ಒಂದೇ ಸಮಯದಲ್ಲಿ ವ್ಯಕ್ತವಾಗುತ್ತವೆ. ಸಾವಿತ್ರಿ ಮತ್ತು ವಿನಂತಿಯ ಉದ್ದೇಶ ಬಯಲಾಗುತ್ತದೆ. ಆಸ್ತಿ ಆಸೆ ಕಾರಣ ಎಂದು ತಿಳಿಯುತ್ತದೆ. ಕಡೆಯಲ್ಲಿ ವಿದ್ಯಾಳ ಗೆಲುವು ಕೇವಲ ಗಂಡನ ಗೌರವ ಉಳಿಸಿದ ಗೆಲುವಲ್ಲ, ಅದು ಸತ್ಯದ ಜಯ. ಕುಟುಂಬದ ನಂಬಿಕೆ ಪುನಃ ಸ್ಥಾಪಿಸಲಾಗುತ್ತದೆ. ತಪ್ಪು ಆರೋಪದಿಂದ ಮುಕ್ತವಾಗುವುದು ಮಾತ್ರವಲ್ಲ, ಸತ್ಯದ ಮೂಲಕ ಕುಟುಂಬ ಮತ್ತೆ ಒಂದಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ವಿದ್ಯಾಳ ಸ್ಥಾನ ಇನ್ನಷ್ಟು ಬಲವಾಗುವ ಸಾಧ್ಯತೆಯಿದೆ. ಆದರೆ ದುರಾಸೆ ಹೊಂದಿದವರು ಸಂಪೂರ್ಣವಾಗಿ ಸೋತು ಮೌನವಾಗುತ್ತಾರೆ ಎನ್ನಲು ಸಾಧ್ಯವಿಲ್ಲ. ಮುಂದೆ ಮತ್ತೊಂದು ಸವಾಲು ಬರಬಹುದು ಎಂಬ ಸೂಚನೆಯಿದೆ. ಇದು ಸಂಪೂರ್ಣವಾಗಿ ಸತ್ಯ, ನಂಬಿಕೆ ಮತ್ತು ಧೈರ್ಯದ ಕಥೆ. ಸಣ್ಣ ಅನುಮಾನದಿಂದ ಶುರುವಾದ ಘಟನೆ ದೊಡ್ಡ ಸತ್ಯದ ಜಯದಲ್ಲಿ ಅಂತ್ಯವಾಗುತ್ತದೆ.
ಇವತ್ತಿನ ಸಂಚಿಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ನಲ್ಲಿ ತಪ್ಪದೆ ತಿಳಿಸಿ. ನಿಮಗೆ ಇಂಥ ವಿವರವಾದ ಕಥೆಯ ವಿವರಣೆಗಳು ಇಷ್ಟ ಆಗ್ತಿದ್ರೆ ನಮ್ಮ ಜೊತೆ ಇರಿ. ಇನ್ನು ಮುಂದಿನ ಸಂಚಿಕೆಗಳ ಸಂಪೂರ್ಣ ವಿವರ, ತಿರುವುಗಳು ಮತ್ತು ಗುಟ್ಟುಗಳು ತಿಳ್ಕೊಳ್ಬೇಕೆಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.